ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಅಲ್ಲಲ್ಲಿ ಸಾವನ್ನಪ್ತಾರದನ್ನು ನೋಡ್ತಾ ಇದ್ದೀವಿ. ಆದರೆ ವ್ಯಾಕ್ಸಿನ್ನಿಂದಲೇ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಿದ್ದಾರೆ. BCMR ಸೇರಿ ಹಲವು ಕಂಪನಿಗಳು ಪರಿಶೀಲಿಸಿದ್ದಾವೆ. ಅವು ಏನೂ ಇಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾವೆ. ಆರೋಗ್ಯ ಇಲಾಖೆ ಕಮಿಟಿ ಮಾಡಿತ್ತು, ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಹಾಸನದ ಇನ್ಸಿಡೆಂಟ್ ಬಗ್ಗೆ ಸಮಿತಿ ಮಾಡಿದ್ದಾರೆ, ಅವರು ಇನ್ನೂ ವರದಿ ಕೊಡಬೇಕಾಗಿದೆ. ವರದಿ ಕೊಟ್ಟ ನಂತರ ಕಾರಣ ಗೊತ್ತಾಗುತ್ತೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಮಾಧ್ಯಮದಲ್ಲಿ ಇದು ಜಾಸ್ತಿ ಬಿತ್ತರಣೆ ಆಗ್ತಾ ಇರೋದ್ರಿಂದ ಜನರು ಭಯಭೀತರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರಿಗೂ ಕೂಡ ನನ್ನ ಮನವಿ ಇದೆ. ಇದು ಏನಂದರೆ ಜನರಲ್ಲಿ ಏನು ಒಂದು ತಪ್ಪು ಕಲ್ಪನೆ ಇದೆ, ಇದು ವ್ಯಾಕ್ಸಿನಿಂದ ಆಗಿದೆ, ಅದು ಯಾವುದೇ ಪುರಾವೆ ಇಲ್ಲ. ಇಲ್ಲಿವರೆಗೆ ICMR ಆಗಲಿ ಅನೇಕ ಸಂಸ್ಥೆಗಳು ಇದನ್ನು ಪರಿಶೀಲನೆ ಮಾಡಿದಾಗ ವ್ಯಾಕ್ಸಿನಿಗೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದಾಗ್ಯೂ ಕೂಡ ಇವತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಹಾಸನಲ್ಲಿ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಬಗ್ಗೆ ಒಂದು ವರದಿಯನ್ನು ಇನ್ನೂ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಇನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ, ಏನು ಕಾರಣ ಇರ್ಬೋದು ಅಂಥೇಳಿ. ಹಾಗಾಗಿ ಈ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಯಾರೂ ಆತಂಕ ಪಡಬೇಡಿ. ಇದು ಪೋಸ್ಟ್ ಕೋವಿಡ್ ಕೆಲವು ಒತ್ತಡದಿಂದ ಅಥವಾ ಕಾರ್ಡಿಯಾಕ್ ಇನ್ಸ್ಟೆನ್ಸಸ್ ಆಗಿರೋದು ಸ್ವಲ್ಪ ಹೆಚ್ಚಳ ಆಗಿದೆ ಅಂತ ಗೊತ್ತಾಗಿದೆ. ಆದರೆ ಜನರ ಆತಂಕ ಆಗ್ತಕ್ಕಂಥ ಮಟ್ಟದಲ್ಲಿ ಏನೂ ಇಲ್ಲ. ಒಂದೇ ಏನಂತಂದರೆ, ನಮ್ಮ ಜನರು ಒತ್ತಡದಲ್ಲಿ ವಿಶೇಷವಾಗಿ ಯುವಕರು ಅವರ ಲೈಫ್ ಸ್ಟೈಲು ಅಂದರೆ ಅವರ ಆಹಾರ ಪದ್ಧತಿ, ಅವರ ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಅವರ ಹ್ಯಾಬಿಟ್ಸು, ಇವೆಲ್ಲನೂ ಕೂಡ ಇವತ್ತು ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ. ನಮ್ಮ ಯುವಕರು ಪಾಶ್ಚಾತ್ಯ ಒಂದು ಏನು ಆಹಾರ ಪದ್ಧತಿಗೆ ಮೊರೆ ಹೋಗಿ ಈ ರೀತಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರ್ಫೇರ್ ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಪ್ರತಿ ವರ್ಷ ಒಂದು ಸಾರಿ ನೀವು ನಿಮ್ಮ ಚೆಕಪ್ ಮಾಡಿಕೊಂಡ್ರೆ ಸಾಕು. ಡೆತ್ ರೇಷಿಯೋ ಮೊದಲು ಈಗ ಅಷ್ಟೇ ಇದೆ ಅಂತೀರಾ? ಈಗ ನೋಡಿ, ಈಗ ನಾನು ಪೋಸ್ಟ್ ಕೋವಿಡ್ ಅಂತ ನಾವು ಒಂದು ವೇಳೆ ಅನಲೈಸ್ ಮಾಡಿದರೆ, ಈಗ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ 15 ದಿವಸದಿಂದ. ಈ ಮಾಧ್ಯಮದವರ ಏನು ಎಲ್ಲ ಕಡೆ ನೀವು ವಿತರಣೆ ಮಾಡ್ತಾ ಇದ್ದೀರಿ. ಹೌದು, ಕರೆಕ್ಟ್. ಇಲ್ಲ ಕರೆಕ್ಟು. ದಿಸ್ ಇಸ್ ಎ ಫೋಬಿಯಾ. ನೋಡಿ, ದಿಸ್ ಇಸ್ ಎ ಫೋಬಿಯಾ. ನೀವು ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ಸು ಹಾಸನದಲ್ಲಿ ಆಗಿರೋದ್ರ ಬಗ್ಗೆ ಹೈಲೈಟ್ ಆದಮೇಲೆ ಇಡೀ ರಾಜ್ಯದಲ್ಲಿ ಈ ರೀತಿ ಅಲ್ಲೊಂದು ಡೆತ್ ಆಗಿದೆ, ಇಲ್ಲೊಂದು ಡೆತ್ ಆಗಿದೆ ಅಂಥೇಳಿ ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ದಯವಿಟ್ಟು ತಾವು ಇದು ಕಂಪ್ಲೀಟ್ ನಾವು ಹಾಸನ